ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಳಿ ವಯಸ್ಸಿನಲ್ಲೂ ಮಾದರಿ ಕೆಲಸ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲ್ಲಪ್ಪ ಮಾಯಣ್ಣನವರ ಕಾರ್ಯಕ್ಕೆ ಶ್ಲಾಘನೆ. ಯಾವುದೇ ಒಂದು ಅಧಿಕಾರ ಸಿಕ್ಕರೆ ಸಾಕು, ಭ್ರಷ್ಟಾಚಾರಕ್ಕಿಳಿಯುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಧ್ಯೆ ಮಾದರಿ ಅಧ್ಯಕ್ಷರಾಗಿ ಪ್ರಾಮಾಣಿಕ ಸೇವೆಗೆ ನಿಂತ ಯರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲ್ಲಪ್ಪ ಮಾಯಣ್ಣನವರ್. ಯರಗುಪ್ಪಿ ಗ್ರಾಮದಲ್ಲಿ ಪ್ರತಿ ವರ್ಷ ಮಳೆ ಬಂದರೆ ಸಾಕು ಅವಾಂತರಗಳು ಸೃಷ್ಟಿಯಾಗುತ್ತಿದ್ವು. ಚಿಕ್ಕ ಗ್ರಾಮವಾದರೂ ದೊಡ್ಡ ಕೆರೆ ಹೊಂದಿರುವುದರಿಂದ ಕೋಡಿ ಪ್ರತಿ ವರ್ಷವೂ ಒಡೆದು ಸುತ್ತಮುತ್ತಲಿನ ಕೆರೆ ಕೋಡಿ ಒಡೆದು ನೂರಾರು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಭಾರಿ ಸಮಸ್ಯೆ ಉಂಟಾಗುತ್ತಿತ್ತು. ಇಲ್ಲಿಯವರೆಗೂ ಯರಗುಪ್ಪಿ ಗ್ರಾಮ ರಾಜಕೀಯ ಚತುರರ ಗ್ರಾಮ ಎಂದು ಹೆಸರಾಗಿತ್ತು. ಅಭಿವೃದ್ಧಿಯಲ್ಲಿ ಮರೀಚಿಕೆಯಾಗಿತ್ತು. ಆದರೆ ನೂತನವಾಗಿ ಯಲ್ಲಪ್ಪ ಮಾಯಣ್ಣನವರ್ ಯರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಳಿಕ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಹಗಲಿರುಳು ಶ್ರಮಿಸಿ ಮತ್ತಷ್ಟು ಉತ್ತಮ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ನಾವು ಯರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭೀಮಣ್ಣ ಮಾಯಣ್ಣವರಂತ. ನಮ್ಮಲ್ಲಿ ಇವು ಉದ್ಯೋಗ ಖಾತ್ರಿಗಳಲ್ಲೇ ಕೆಲಸ ಉದ್ಯೋಗ ಖಾತ್ರಿಯಲ್ಲೇ ಮಾಡ್ತಾಯಿದ್ದೀವಿ. ಇವು ಎಲ್ಲ ಈಗ ಔಟ್ಲೆಟ್ ಇದೆ. ಇದರ ಅಪೋಸಿಟ್ ಒಂದು ಔಟ್ಲೆಟ್, 2 ಔಟ್ಲೆಟ್, ಒಂದು ಇನ್ಲೆಟ್. ಅದು 3 ಡೋರಿಂದ ಬರ್ತೈತಿ ಇನ್ಲೆಟ್. ಇವೆರಡು ಔಟ್ಲೆಟ್ ಒಂದೊಂದು ಡೋರಿನೂ ಬರ್ತಾವೆ. ಅದರಿಂದ ಇಲ್ಲೇ ಮುಂದೆ ಒಂದು ಅಣ್ಣಿಗೇರಿದ ದಾರಿ ಮತ್ತು ಮುಚ್ಚಿದ ದಾರಿ ಕೊಡುವಲ್ಲಿ ಒಂದು ಸಿಡಿ ಮಾಡ್ತಾಯಿದ್ದೇವೆ. ಅನೇಕ ಕೆಲಸಗಳನ್ನು ನಮ್ಮ ಉದ್ಯೋಗ ಖಾತ್ರಿಯಲ್ಲೇ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ, ಇನ್ನೂ ಮಾಡ್ತಾಯಿದ್ದೇವೆ. ಒಟ್ಟಾರೆ ನಮ್ಮ ಪಂಚಾಯಿತಿಯಿಂದ ನಮ್ಮ ಜಿಲ್ಲೆಯೊಳಗೇ ಪ್ರಥಮ ಸ್ಥಾನ ಪಡಿಬೇಕಂತೇಳಿ ನಾವು ಈ ಉದ್ಯೋಗ ಖಾತ್ರಿಯೊಳಗೆ ಕೆಲಸ ಮಾಡೋಕ್ಕಂತ ಪ್ರಯತ್ನ ಮಾಡಾಕತ್ತೀವಿ. ಇಲ್ಲಿವರೆಗೂ ಎಷ್ಟು ಅನುದಾನದ ಕಾಮಗಾರಿಗಳನ್ನು ತಮ್ಮ ಅವಧಿಯಲ್ಲಿ ಮಾಡಿದ್ದೀರಾ? ಈಗ ನಮ್ಮ ಅವಧಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ಕೆಲಸವನ್ನು ಹೆಚ್ಚುವರಿ ಹಾಕ್ಕೊಂಬಂದಿದ್ವಿ. ಅದರಲ್ಲಿ ಒಂದು ಮೃತ್ಯುಂಜಯ ನಗರ ಪ್ಲಾಟು, ಅಲ್ಲಿಂದ ಇದು ಅಕ್ಕಿಯವರ ಹೊಲದಿಂದ ಚೆನ್ನಪ್ಪಗೌಡರ ಹೊಲದವರೆಗೆ 1 ರೋಡು, ಅಲ್ಲೇ ಮೃತ್ಯುಂಜಯ ನಗರಗಳಲ್ಲಿ 9 ರೋಡುಗಳನ್ನು ಉದ್ಯೋಗ ಖಾತ್ರಿಯಲ್ಲೇನೂ ಮಾಡಿದ್ದೇವೆ. ಅವಕ್ಕೆ ಮೇರೆ ಎಲ್ಲ ಕೆಲಸಗಳು ಮುಗಿದಿದ್ದಾವೆ. ಇವು ಈಗ 2 ಔಟ್ಲೆಟ್, 1 ಇನ್ಲೆಟ್, 1 ಸಿಡಿ, ಇವು ಸೇರಿ 1 ಕೋಟಿ ರೂಪಾಯಿ ಕೆಲಸ ಇನ್ನೊಂದು 20 ದಿನದೊಳಗೆ ಇವು ಮುಕ್ತಾಯಗೊಳ್ಳಲಿದ್ದಾವೆ. ಕೆಲಸ ಪೂರ್ತಿ ಮುಗಿತಾವೆ. ಇನ್ನು ಮತ್ತು ಈ ಸಲ ರೆಗ್ಯುಲರ್ ಕ್ರಿಯೋಜನದು 1,20,00,000 ನಮ್ಮ ಪಂಚಾಯತಿಗೆ ರೆಗ್ಯುಲರ್ ಕ್ರಿಯೋಜನದು ಈಗಾಗಲೇ ಅಪ್ರೂವಲ್ ಸಿಕ್ಕಿದ್ದಾವೆ. ಈಗ ಅವನ್ನ ನೆಕ್ಸ್ಟ್ ಈಗ ಬರುವಂಥ ಈ ಮಾರ್ಚ್ ಏಪ್ರಿಲ್ದೊಳಗೆ ಅವು ಎಲ್ಲ ಕಾಮಗಾರಿಗಳನ್ನು ಮುಗಿಸಿ ಕೊಡ್ತೀವಿ ಅಂತ ನಾನು 2 ಮಾತು ಮಾತಾಡ್ತೇನೆ. ಈಗ ಔಟ್ಲೆಟ್ ಇನ್ಲೆಟ್ ಏನು ಗೇಟ್ಗಳನ್ನು ಈ ಕಟ್ಟಡಗಳನ್ನು ಮಾಡ್ತಾ ಇದ್ದೀರಾ, ಈಗ ಸಾರ್ವಜನಿಕರಿಗೆ ಹೇಗೆಲ್ಲ ಇವು ಅನುಕೂಲತೆಗಳಾಗ್ತವೆ? ಇದು ಔಟ್ಲೆಟ್ ಇನ್ಲೆಟ್ ಅಂದ್ರೆ ಹಿಂದ್ಲಿದ್ದ ಇದು ಕೆರೆ ತುಂಬಿದಾಗ ಎಲ್ಲ ಊರು ಜನ ಬರೋದು, ಹುದಲಿನ ಉಂಡಿ ಕಟ್ಟಿಡೋದು, ಅಲ್ಲಿಂದ ಚೀರಾಡಿ ಬರಾಡಿ ಜನ ಕರ್ಕೊಂಡು ಬಂದು ಇದಕ್ಕೆ ಮಣ್ಣು ತುಂಬಿ ನೀರನ್ನು ಒಳಗೆ ತೊಗೊಳ್ಳೋದು. ಕೆರೆ ಹೊಡಿತು ಅಂದ್ರೆ ಕೆರೆ ತುಂಬಿ ತಂದಾಗ ಬಂದ್ ಮಾಡೋಕೆ ಜನ ಕರ್ಕೊಂಡ್ಬಂದು ಹುದಲು ಅಲ್ಲಿಂದ JCBಯಿಂದಲೋ ಜನರಿಂದಲೋ ಮಣ್ಣು ಹಾಕಿ ಮುಚ್ತಿದ್ವಿ. ಪೈಪ್ಗಳ ಮುಖಾಂತರ ಹೊರಗೆ ಬಿಡ್ತಿದ್ವಿ. ಅಲ್ಲಿಂದ ಕೆರೆ ತುಂಬಿದಾಗ ವರ್ಷಕ್ಕೊಮ್ಮೆ ಈ ಟೈಪ್ ಮಾಡೋದು ಬೇಡ ಅಂಥೇಳಿ ಇವನ್ನ ಉದ್ಯೋಗ ಖಾತ್ರಿ ಒಳಗೆ ಔಟ್ಲೆಟ್ ಇನ್ಲೆಟ್ಗಳನ್ನು ನಾವು ಅಪ್ರೂವ್ ತೊಗೊಂಡು ಬಂದು ಇವು ಜನರಿಗೆ ಅನುಕೂಲ ಆಕೈತಿ. ಕೆರೆ ತುಂಬಿದಾಗ ಒಬ್ಬ ಮನುಷ್ಯ ಬಂದು ಇವನ್ನ ಚೈನ್ ಪುಲಿ ಮುಖಾಂತರ ಈ ಗೇಟನ್ನು ಮೇಲಕ್ಕೇರಿಸಿ ಹಾಕಿದಾಗ ನೀರು ಹೊರಗೆ ಹೋಗುತ್ತೆ. ಈ ಚೈನ್ ಪುಲಿ ಮುಖಾಂತರ ಗೇಟನ್ನು ಕೆಳಗಿಳಿಸಿದಾಗ ಅದು ನೀರು ಬಂದಾಗಿ ಕೆರೆಗೆ ಹೋಗುತ್ತೆ. ಆದ ಕಾರಣ ಜನರಿಗೊಂದು ಅನುಕೂಲಕರವಾಗಲಿ ಅಂತ ಈ ಔಟ್ಲೆಟ್ ಇನ್ಲೆಟ್ಗಳನ್ನು ಮಾಡ್ತಾಯಿದ್ದೇವೆ. ಕೋಡಿ ಹೊಡೆಯುವಂಥ ಒಂದು ಕೆರೆ ಕೋಡಿ ಹೊಡೆಯುವಂಥದ್ದನ್ನು ತಪ್ಪಿಸುವಂಥ ಒಂದು ಯೋಜನೆ ಇದಾಗಿದೆ. ಹ್ಞೂ ರೀ, ಕೋಡಿಯಿಂದ ಸರ್ತಿಗೊಮ್ಮೆ ಕೆರೆ ತುಂಬಿ ಸರ್ತಿಗೊಮ್ಮೆ ಕೋಡಿ ಹೊಡೆಯೋದು, ನೀರು ಹೊರಗೆ ಬರೋದು ಮಾಡ್ತಿದ್ವಿ. ಅದು ಆಗಬಾರ್ದು, ಕೆರೆಯಲ್ಲಿ ಅನಾವಶ್ಯಕವಾಗಿ ಮಣ್ಣು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಔಟ್ಲೆಟ್ ಇನ್ಲೆಟ್ಗಳನ್ನು ಇವು ಸುಮಾರು 4.5 ರಿಂದ 5 ಕ್ವಿಂಟಲ್ ಒಂದೊಂದು ಗೇಟ್ಗಳಿವೆ.
ಅಂಥವು 5 ಗೇಟ್ಗಳನ್ನು ಮಾಡಿಸಿ 2 ಗೇಟು ಹೊರಗಡೆ ಹೋಗೋ ನೀರು ಔಟ್ಲೆಟ್, 3 ಗೇಟು ಇನ್ಲೆಟ್ಗೆ ಹಚ್ಬೇಕಂತ ವಿಚಾರ ಮಾಡಿದ್ದೀವಿ. ಈಗ ಅದು ಇನ್ಲೆಟನ್ನು ಈಗ ಲೆವೆಲ್ ಮಾಡಿ ಮಾಡ್ತಾಯಿದ್ದೀವಿ ಮುಂದೆ. ಥ್ಯಾಂಕ್ ಯು.